ಸರ್ ಹಲೋ ಇದು ಊಬರ್ ಕಡೆಯಿಂದ ಫೀಡ್ಬ್ಯಾಕ್. ಸರ್ ಇದು ಊಬರ್ ಕಡೆಯಿಂದ ಫೀಡ್ಬ್ಯಾಕ್ ಕಾಲ್ ಆಗಿದೆ ಸರ್. ನಿಮ್ಮ ಜೊತೆ ಮಾತನಾಡಿದಾಗ ಸರಿಯಾಗಿ ಸಮಯನಾ? ಆಯಿತು ಮಾತಾಡಿ ಮೇಡಮ್, ಅದಕ್ಕೇನಂತೆ. ಸರ್ ನಿಮ್ಮ ಪ್ರೊಫೈಲ್ ನೋಡಿದ ಪ್ರಕಾರ ಸರ್ ಕರೆ 3 ತಿಂಗಳಿಂದ ಸರ್ ನೀವು ಯಾವುದೇ ಥರ ಟ್ರಿಪ್ಪನ್ನು ತಗೋತಾ ಇಲ್ಲ ಸರ್. ಯಾವ ಕಾರಣಕ್ಕೆ ತಗೋತಾ ಇಲ್ಲ ಅಂತ ನಮಗೆ ತಿಳಿಸ್ಬೋದು ಸರ್? ನಿಮ್ಗೆ ಏನು ಸಮಸ್ಯೆ ಆಗುತ್ತೆ? ನನಗೇನಿಲ್ಲ, ಊಬರ್ ಓಡಿಸ್ಬೋದು. ಪೊಲೀಸ್ನವರು ಓಲಾ, ಊಬರು, ರ್ಯಾಪಿಡು ನಮ್ಮ ಅಂದರೆ ಯಾವುದೇ ಓಡಿಸಿದ್ರು ಫೈನ್ ಹಾಕ್ತೀನಿ ಅಂತಾರೆ. ಒಂದಾಯ್ತಾ ಸರ್? ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಅಂದರೆ ಬೇಕಾದ ಬೋಳಿ ರೋಡಿಗೆ ಬಂದು ಇಳಿತಾರೆ ಕಸ್ಟಮರ್ಗಳು. ನೀವೇನು ತಲೆ ಕೆಡಿಸ್ಕೋಬೇಡಿ. ನಿನ್ನ ನೆಂಬಿ ಅವ್ರೇನು ಹುಡ್ಸಿರ್ಲಿಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ. ಊಬರ್ ಕಂಪ್ನಿಯವ್ರು ಕಾಪಾಡ್ತಾರೆ, ರ್ಯಾಪಿಡ್ ಕಂಪ್ನಿಯವ್ರು ಕಾಪಾಡ್ತಾರೆ, ಓಲಾ ಕಂಪ್ನಿಯವ್ರು ಕಾಪಾಡ್ತಾರೆ ಅಂತ ನಿಮ್ಮ ಅಪ್ಪ ನಿಮ್ಮಮ್ಮ ಜನ್ಮ ಕೊಟ್ಟಿಲ್ಲ ನಿನಗೆ. ಸಿಗಾ ಮುಚ್ಕೊಂಡು ರೋಡಲ್ಲಿ ಬಂದಿರೋರನ್ನ ಬಾಡಿಗೆ ಹೊಡಿ ಅಂತ ಹೇಳ್ತಾರೆ ಮೇಡಮ್. RTO ಆಫೀಸವರು ಈ ಥರ ಹೇಳ್ತಾ ಇದ್ದಾರೆ. ಏನು ಮಾಡೋದು ಹೇಳಿ ಮೇಡಮ್ ಇದಕ್ಕೆ? ಕ್ಷಮಿಸಿ ಸರ್, ಆ ರೀತಿಯ ಸಮಸ್ಯೆ ಆಗಿದೆ ಅದ್ರಗೋಸ್ಕರ ಸರ್. ಆ ಕಾರಣಕ್ಕೆ ನೀವು ಊಬರ್ನಲ್ಲಿ ಡ್ರೈವರ್ನ ಮಾಡ್ತಾ ಇಲ್ಲ ಸರ್? ಯಾವ ಆ್ಯಪು ಹೊಡಿತಾ ಇಲ್ಲ ನಾವು, ಯಾವ ಆ್ಯಪು ಹೊಡಿತಾ ಇಲ್ಲ. ಇದೆಲ್ಲ ಸೆಟ್ಲ್ಮೆಂಟ್ ಆಗಲಿ ಅಂತ. ರ್ಯಾಪಿಡು, ಊಬರು, ಓಲಾ ಇವೆಲ್ಲ ಲೈಸೆನ್ಸ್ ಇಲ್ಲದೆ, ಗೋರ್ಮೆಂಟಿಂದ ಲೈಸೆನ್ಸ್ ಇಲ್ಲದೆ ನಡೆಸ್ತಾವ್ರೆ. ದಗ್ಗೆ ಇಳಿಸ್ತಾ ಇರೋದು ಕಳ್ಳನ ಮಕ್ಕಳು ಅಂತವ್ರೆ. ಅದಕ್ಕೆ ನಾವು ಇದೆಲ್ಲ ಸೆಟ್ಲ್ಮೆಂಟ್ ಆಗಲಿ ಅಂದ್ಬಿಟ್ಟು ಯಾವ ಕಂಪ್ನಿದು ಓಡಿಸ್ತಾ ಇಲ್ಲ. ನೀವೆಲ್ಲ ಕಳ್ಳನ ಮಕ್ಕಳಂತೆ ಇದು RTO ಆಫೀಸವರೇ ಹೇಳಿದ್ರು ನಮಗೆ. ಒಂದು ಸುಳ್ಗೆ ಹೇಳಿದವ್ರೆ. ಸಮಸ್ಯೆ ಆಗಿದೆ ಅದ್ರಗೋಸ್ಕರ ಸರ್. ಇವಾಗಲೇ ಸರ್ ನಾವು ಸುಳ್ಗೆ ಮಾಡ್ತಾವ್ರೆ ಜನಗಳ ಹತ್ರ. ಆಟೋ ಡ್ರೈವರ್ ಹೆಸರು ಹೇಳ್ಕೊಂಡು ಈ ಕಂಪ್ನಿಯವರು ದುಡ್ಡು ಮಾಡ್ತಾವ್ರೆ. ನೀವು ಯಾರು ಹೊಡಿಬೇಡಿ ಅಂತ RTOದವ್ರು ಕಂಪ್ಲೇಂಟ್ ಮಾಡಿ ಹಿಡಿತಾವ್ರೆ. ನಿಮ್ಮ ಆ್ಯಪಲ್ಲಿ ಹೊಡೆದ್ರೆ ಫೈನ್ ಹಾಕ್ತಾ ಕೂತವ್ರೆ. ಏನು ಮಾಡೋದು ಹೇಳಿ ಇದಕ್ಕೆ? ಸರ್ ಕ್ಷಮಿಸಿ ಸರ್, ಆ ರೀತಿಯ ಸಮಸ್ಯೆ ಆಗಿದೆಗೋಸ್ಕರ ಸರ್. ಇವಾಗಲೇ ಸರ್ ನಮ್ಮ ಮೊಬೈಲ್ನಲ್ಲಿ ಬಂದ್ಬಿಟ್ಟು ಬೆಸ್ಟ್ ಡ್ರೈವರ್ ಪಾರ್ಟ್ನರ್ ಅರ್ನಿಂಗನ್ನು ಈಗ ಮಾಡೋದು ಆನ್ ಮಾಡ್ತೀನಿ, ಓಡಿಸ್ತೀನಿ. ಏನಾರು ಈಗಿರಿ, ಏನಾರು ಆನ್ ಮಾಡಿ ಓಡಿಸ್ತೀನಿ. ಏನಾದ್ರು ಕಂಪ್ಲೇಂಟ್ ಆಯ್ತು ಅಂದ್ರೆ ನೀವು ಫೈನ್ ಕಟ್ಕೊಡ್ತೀರಾ? ಹಂಗಿದ್ರೆ ಒಪ್ಕೊಳ್ಳಿ, ಈಗಲೇ ಡ್ಯೂಟಿ ಮಾಡ್ತೀನಿ. ಸರ್ ಸರ್ ನೀವು ಹಂಗೆ ಏನಾರ ಸಮಸ್ಯೆ ಆತಂದ್ರೆ ಸರ್ ನೀವು ಇನ್ ಆ್ಯಪ್ ಮುಖಾಂತರ ನೀವು ಅಲ್ಲಿ ಹೆಲ್ಪ್ ಸೆಕ್ಷನ್ ಅಂತ ಇರುತ್ತೆ ಸರ್, ಅಲ್ಲಿ ನೀವು ಕರೆಯನ್ನು ಮಾಡ್ಬೋದು. ಹೆಲ್ಪ್ ಸೆಕ್ಷನ್ ಮಾಡುತ್ತೆ. ಮೊಬೈಲ್ ಕಿಕ್ ಮಾಡಿಕೊಂಡ್ರು ಪೊಲೀಸ್ನವರು. ಯಾವನು ಫೋನ್ ಮಾಡ್ತಾ ಇದೀಯಾ ನೀನು ಅಂತ. ಅದನ್ನು ಕೆಲಸ ಮಾಡ್ದೇವು ಸಾರ್. ಹಿಂಗೆ ಆ್ಯಪ್ನವ್ರದ್ದು ಸಾರ್ ಇದು ಒಂದು ಕೊಡಿಲಿ, ಯಾವ ಫೋನ್ ಮಾಡ್ತೀಯಾ ಅಂದ್ಬಿಟ್ಟು ಕಿಕ್ ಮಾಡಿಕೊಂಡ್ರು ಮೊಬೈಲ್ನ. ಅದನ್ನು ಮಾಡ್ದೋ. ನೀವು ಹೇಳಕ್ಕೂ ಮುಂಚೆ ನಾವು ಅದನ್ನು ಮಾಡ್ದೋ. ಏನು ಮಾಡೋದು ಹೇಳಿ ಇದಕ್ಕೆ? ಉತ್ತರ ಕೊಟ್ರೆ ಈಗಲೇ ಆನ್ ಮಾಡ್ತೀನಿ. ಸರ್ ಸರ್ ಇವಾಗಲೇ ಸರ್ ನೀವು ಊಬರ್ನಲ್ಲಿ ಬಂದುಬಿಟ್ಟು 1 ವೀಕನ್ನು ಡ್ರೈವರ್ನ ಮಾಡಿ ಸರ್. ಯಾಕಂದರೆ ನಮ್ಮ ಊಬರ್ನಲ್ಲಿ ಬೆಸ್ಟ್. ನಾನು ಮಾಡ್ತೀನಿ. ಫಸ್ಟು ಕನ್ನಡ ಕಲಿಯಿರಿ ಕ್ಲೀನಾಗಿ, ಸ್ವಚ್ಛವಾಗಿ ಮಾತಾಡಿ. ನಾನು ಮಾಡ್ತೀನಿ. ಗಾಡಿ ಹಿಡ್ಕೊಂಡ್ರೆ ನೀನು ಬಿಡಿಸ್ಕೊಡ್ತೀಯಾ? ನಿನ್ನ ಕಂಪ್ನಿಯವ್ರು ಬಿಡಿಸ್ಕೊಡ್ತಾರಾ? 2 ಮಾತು ಹೇಳು, ಇವಾಗಲೇ ಓಪನ್ ಮಾಡ್ತೀನಿ. ಸರ್ ನಾನು ನಿಮ್ಮ ಸಮಸ್ಯೆನ ನಮ್ಮ ಹೈಲೈಟ್ ಟೀಮ್ಗೆ ಶೇರನ್ನು ಮಾಡಿರ್ತೀವಿ ಸರ್. ಅಲ್ಲಿಂದ ಏನಾರು ಅಪ್ಡೇಟ್ ಬಂತಂದ್ರೆ ಸರ್ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸರಿ. ಅದೇನೇ ಮೇಡಮ್, ಇವಾಗಲೂ ಆ್ಯಪಲ್ಲಿ ಓಪನ್ ಮಾಡಿ ಹೊಡಿತೀನಪ್ಪ. ಗಾಡಿ ಹಿಡ್ಕೊಂಡ್ರೆ ನೀನು ಬಿಡಿಸ್ಕೊಡ್ತೀಯಾ? ನಿಮ್ಮ ಕಂಪ್ನಿಯವ್ರು ಏನಾದ್ರು ಬಿಡಿಸ್ಕೊಡ್ತಾರಾ? ಹಂಗಿದ್ರೆ ಹೇಳು, ಇವಾಗಲೇ ಹೊಡಿತೀನಿ. ಸರ್ ಇವಾಗಲೇ ಸರ್ ನಮ್ಮ ಮೊಬೈಲ್ನಲ್ಲಿ ಬಂದುಬಿಟ್ಟು ಬೆಸ್ಟ್ ಡ್ರೈವರ್ ಪಾರ್ಟ್ನರನ್ನು ಅರ್ನಿಂಗನ್ನು ಮಾಡುತ್ತಾರೆ ಸರ್. ನಾವು ತಿಳಿಸ್ಬೋದು ಸರ್ ಹೇಗೆ ರೀತಿಯಾಗಿ ಅವರು ಅರ್ನಿಂಗನ್ನು ಮಾಡುತ್ತಾರೆ ಅಂತ ಸರ್? ನಿಮ್ಮ ಮ್ಯಾನೇಜರ್ಗೆ ಒಂದು ಸಾರಿ ಕೇಳಿ ನೋಡು. ಹಿಂಗೆ ಹೇಳ್ತವ್ರೆ, ಊಬರ್ ಹೊಡಿತಾರಲ್ಲ ಆಟೋ ಡ್ರೈವರ್ಸ್ಗಳು, ಹಿಂಗೆ ಹೇಳ್ತವ್ರೆ, ಹಿಂಗೆ ಎಲ್ಲ ಹಿಡಿತವ್ರೆ ಅಂತ ಗಾಡಿನ ಅಂತ ಕೇಳಿ ನೋಡು. ನೀವು ಹ್ಞೂ ಅಂದರೆ ನಾನು ಈಗಲೇ ಓಪನ್ ಮಾಡ್ತೀನಿ. ಕೇಳ್ಬಿಟ್ಟು ನಾಳೆ ಅಲ್ಲ ನಾಳಿದ್ದು ಹೇಳು. ಮಾಡ್ತೀರಾ ಹಂಗೆ? ಸರ್ ಲೈನಲ್ಲಿ ಇರಿ ಸರ್, ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಂ, ಅದೇನು ಕೊಡಿ, ಅದೇನು ಮ್ಯಾನೇಜರ್ಗೆ ಕೊಡು, ಮಾತಾಡೋಣ. ಹಾಂ ಸರ್ ಹೇಳಿ. ಇವಾಗ ಏನು ಹೇಳ್ತಾ ಇದ್ದೀರಾ ನೀವು? ಸರ್ ಆ ರೀತಿ ಏನಾದ್ರು ಸಮಸ್ಯೆ ಆತಂದ್ರೆ ಸರ್ ನಮ್ಮ ಊಬರ್ನಲ್ಲಿ ಹೋಗಿ ಸರ್, ಅಲ್ಲಿ ಹೆಲ್ಪ್ ಸೆಕ್ಷನ್ ಅಂತ ಇರುತ್ತೆ ಸರ್, ಅಲ್ಲಿ ನೀವು ಕರೆ ಮಾಡಿರಿ ಸರ್. ಹಾಗೆ ಸರ್ ನಿಮ್ಮ ಸಮಸ್ಯೆಯನ್ನು ನಾನು ನಮ್ಮ ಹೈಲೈಟ್ ಟೀಮಿಗೆ ಶೇರ್ ಮಾಡಿದ್ದೆ ಸರ್. ಅಲ್ಲಿಂದ ಏನಾರು ಅಪ್ಡೇಟ್ ಆತಂದ್ರೆ ಸರ್ ನಾವು ನಿಮ್ಗೆ ತಿಳಿಸ್ಕೊಡ್ತೇವೆ ಸರ್. ಇವಾಗ ನಾನು ಓಪನ್ ಮಾಡ್ತೀನಿ ಊಬರ್ನ. ಪೊಲೀಸ್ನವರು ಹಿಡಿದ್ರೆ 1000, 5000, 10,000, 10,500 ರೂಪಾಯಿ ಫೈನ್ ಹಾಕ್ತವ್ರೆ. ನೀನು ಯಾವ ಕಂಪ್ನಿಲಿ ಓಡಿಸ್ತೆ ಗಾಡಿನ ಅಂತ ಏನಾದ್ರು ಫೈನ್ ಹಾಕಿದ್ರೆ ನೀವು ನಿಮ್ಮ ಊಬರ್ ಕಂಪ್ನಿಯನ್ನು ಬಿಡಿಸ್ಕೊಡ್ತೀನಿ ಅಂದರೆ ಓಪನ್ ಮಾಡ್ತೀನಿ. ನೀವು ನಮ್ಮ ಆ್ಯಪ್ಗೆ ಹೋಗಿ ಪೊಲೀಸ್ ಸಹಾಯ ಅಂತ ಇರುತ್ತೆ, ಮಾಡಿ ಅಂದರೆ ಅದೇನು ಊಬರ್ ಆಫೀಸವ್ರ ಅಪ್ಪನ್ಗೆ ಹೋಯ್ತದೆ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸಹಾಯವಾಣಿನೂ.
ಸರಿನಾ? ಸರ್ ಇವಾಗ ನಿಮ್ಮ ಸಮಸ್ಯೆನ ನಮ್ಗೆ ಅರ್ಥ ಆಗುತ್ತೆ ಸರ್. ನಾನು ನಮ್ಮ ಹೈವೇ ಟೀಮ್ಗೆ ಶೇರ್ ಮಾಡಿದ್ದೀವಿ ಸರ್. ಅಲ್ಲಿಂದ ಏನಾರು ಅಪ್ಡೇಟ್ ಬಂತಂದ್ರೆ ಸರ್ ನಮ್ಮ ಊಬರ್ ಕಡೆ ನಿಮ್ಗೆ ಫೀಡ್ಬ್ಯಾಕ್ ಕಾಲನ್ನು ಮೇಡಮ್ ಗಾಡಿ ನಿಲ್ಲಿಸ್ಕೊಡ್ತಾರೆ, ಗಾಡಿ ನಿಲ್ಲಿಸ್ಬಿಟ್ಟು ಸ್ಟೇಷನ್ ಹತ್ರ ಹೋಗು ಮನೆಗೆ ಅಂತಾರೆ. ನೀವು ಇಮಿಡಿಯೇಟ್ಲಿ ಬಂದು ಗಾಡಿ ಬಿಡಿಸ್ಕೊಡ್ತೀರಾ? ಅದನ್ನ ಹೇಳಿ. ಅದನ್ನೇ ನಿಮ್ಗೆ ಕೇಳ್ತಾ ಇರೋದು. ಗಾಡಿ ಹಿಡಿದು ಮಡಿಕತ್ತಾರೆ, ಓಡಿಸು ಕುಡ್ದು ಅಂತ ಹೇಳ್ತಾ ಇರೋದು. ಎಷ್ಟು ಸಾರಿ ನಿನ್ಗೆ ಹೇಳೋದು ಅಂತಾರೆ. ನಿಮ್ಗೆ ಯಾಕೂ ಫೋನ್ ಮಾಡಾಯ್ತು, ಎಲ್ಲದಕ್ಕೂ ಮುನ್ನ ಹಾಕೋದಾಯ್ತು. ಯಾರು ರಿಸ್ಕಲ್ಲೇ ತಗೊಳ್ಳೋದಿಲ್ಲ ನೀವುಗಳು. ಓಡಿಸು ಅಂದ್ರೆ ಹೆಂಗ್ ಓಡಿಸೋದು? ಗಾಡಿ ಕಿಕ್ ಮಾಡಿಕೊಂಡ್ರೆ ಏನ್ ಮಾಡೋದು? ಫೈನ್ ಹಾಕೋದ್ರೆ ನೀವು ಕಟ್ತೀರಾ, ಗಾಡಿ ಕಿಕ್ ಮಾಡಿಕೊಂಡ್ರೆ ನೀವು ಬಿಟ್ಕೊಡ್ತೀರಾ? 2-3 ಎರಡು ಮಾತು ಹೇಳಿ ಯಾವುದುವೆ. ಸರ್ ಅದೇ ಸರ್ ನಾನು ನಿಮ್ಮ ಸಮಸ್ಯೆ ಅದನ್ನೇ ಹೇಳುದೇ ಹೇಳ್ತಾ ಇದ್ದೀರಾ ಅಷ್ಟೊತ್ತಿಂದ. ನಾನು ಇನ್ನೇನು ಹೇಳ್ತಾ ಇರೋದು? ಗಾಡಿ ಕಿಕ್ ಮಾಡಿಕತ್ತಾರೆ ಮೇಡಮ್, ಫೈನ್ ಹಾಕ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ ನೀವು ಕೇಳ್ತಾನೆ ಇಲ್ವಲ್ಲ? ಅದನ್ನೇ ನಿನ್ಗೆ ಹೇಳ್ತಾ ಇರೋದು ಅಂದ್ರೆ ಗಾಡಿ ಬಿಡ್ಸ್ಕೊಡ್ತೀನಿ ಅಂದ್ರೆ ಹೇಳಿಬೇಕಾದ್ರೆ ನಾನು ಈಗಲೇ ಓಡಿಸ್ತೀನಿ ಗಾಡಿನ. ನಿಮ್ಮ ಆ್ಯಪೇ ಓಪನ್ ಮಾಡ್ತೀನಿ ಬೇಕಾರೆ. ಕ್ಷಮಿಸಿ ಸರ್, ನಾನು ನಿಮ್ಮ ಸಮಸ್ಯೆನ ನಾವು ಹೈಲೈಟ್ ನಿಮಗೆ ಶೇರ್ ಮಾಡಿದ್ವಿ ಸರ್. ಅಲ್ಲಿಂದ ಏನಾರು ಅಪ್ಡೇಟ್ ಬಂದಂದ್ರೆ ಸರ್ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸರಿ ಸರ್. ನಮ್ಮ ಊಬರ್ನಲ್ಲಿ ಬೆಸ್ಟ್ ಡ್ರೈವರ್ ಪಾರ್ಟ್ನರ್ ಹೇಗೆ ರೀತಿ ಹಣವನ್ನು ಗಳಿಸುತ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ಬೋದು ಸರ್. 2-3 ನಿಮಿಷ ಆಗುತ್ತೆ ಸರ್, ತಿಳಿಸ್ಬೋದು? ಹೇಳಿ ಅದೇನು ನಿಮ್ಮ ಸಮಸ್ಯೆ ಹೇಳಿ, ತೀರ್ಸೋಣ. 64 ಸರ್ ಅವ್ರು ವೀಕ್ಲಿ ಮತ್ತು ವಾರ ಹೇಗೆ ರೀತಿ ಅರ್ನ್ ಮಾಡ್ತಾರೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಸರ್. ವೀಕ್ಲಿ ಸರ್ ಅವ್ರು 7 ಡೇಸ್ನಲ್ಲಿ ಸರ್ ಅವ್ರು ಆನ್ಲೈನ್ ಇರುತ್ತಾರೆ ಸರ್, 16 ಅವರ್ಸ್ ಸರ್. ಹಾಗೆ ರೀತಿ ಸರ್ ನಮ್ಮ ಕಡೆಯಿಂದ ಅವ್ರಿಗೆ ಟ್ರಿಪ್ಪನ್ನು ಆಫರ್ ಆಗಿದೆ ಸರ್ 3000. ಅವ್ರ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ರೆ ಸರ್ 62. ಹಾಗೆ ರೀತಿ ಅವರು ಅರ್ನಿಂಗ್ ಆಗಿದೆ ಸರ್ 8000 ಸರ್. ಹಾಗೆ ಬಂದುಬಿಟ್ಟು ಮಂತ್ಲಿ 30 ಡೇಸ್ದಾಗ ಸರ್ ಅವ್ರು ಆನ್ಲೈನ್ ಇರುತ್ತಾರೆ ಸರ್ 255 ಅವರ್ಸ್ ಸರ್. ಹಾಗೆ ರೀತಿ ಸರ್ ಅವರಿಗೆ ನಮ್ಮ ಕಡೆಯಿಂದ ಟ್ರಿಪ್ಪನ್ನು ಆಫರ್ ಆಗಿದೆ ಸರ್ 10,000. ನೀವು ನಿಮ್ಮ ಟ್ರಿಪ್ ನೀವು ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ನೀವು ಇರಿ ಒಂದು ನಿಮಿಷ. ನೀವು ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಇಷ್ಟು ಕೊಡ್ತೀನಿ ದುಡ್ಡು, ಅಷ್ಟು ಕೊಡ್ತೀನಿ, ಇನ್ಸೂಟಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ ಅಂತೀರಾ ಮೇಡಮ್. ಗಾಡಿ ಹಿಡ್ಕೊಂಡು ಗಾಡಿ ಸ್ಟೇಷನ್ ಅಲ್ಲಿ ನಿಂತ್ಕೊಂಡ್ರೆ ಏನ್ ಮಾಡೋದು? ಫೈನ್ 10,000 ರೂಪಾಯಿ ಕೊಡ್ತಾರೆ. ನೀನ್ ಕೊಡ 500 ರೂಪಾಯಿ ಇನ್ಸೂಟಿಗೆ. 10,000 ಹೇಳಿದ್ದು ನೀ ಕೊಡ ಇನ್ಸೂಟಿಗೆ ಹೇಳು. ನೀನು 10,000 ರೂಪಾಯಿ ಇನ್ಸೂಟಿ ಕೊಡ, ನಾನು 10,000 ರೂಪಾಯಿ ಫೈನ್ ಕಟ್ತೀನಿ. ನೀನ್ ಕೊಡೋದು 200 ರೂಪಾಯಿ 300 ರೂಪಾಯಿ. 200 ರೂಪಾಯಿ 300 ರೂಪಾಯಿಗೆ ಫೈನ್ ಕಟ್ಟಿದ್ರೆ ಬಂದ್ಬಿಡ್ತದ ಗಾಡಿ ಬರ್ತದೆ ಅಂತ ಹೇಳು ಬೇಕಾದ್ರೆ ನಾನು ಈಗಲೇ ಓಡಿಸ್ತೀನಿ. ಹೇಳ್ತಾ ಇದ್ರೆ ನೀವು ಕನ್ನಡನೇ ಅರ್ಥ ಮಾಡ್ಕೊಳ್ಳಲ್ಲ. ನಿನ್ನ ಆಪ್ಷನ್ಸೇ ಹೇಳ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಎಲ್ಲೋಗ್ವಾ? ಓಕೆ ಸರ್, ಅದು ಬಿಟ್ಟು ಸರ್ ಮತ್ತೆ ನಿಮ್ಗೆ ಏನಾರ ಬೇರೆ ಸಮಸ್ಯೆ ಇದೆ ಸರಿ? ಬೇರೆ ಏನು ಸಮಸ್ಯೆ ಇಲ್ಲ, ಗುಡ್ರುಗಳು ಇದ್ದಂಗೆ ನೀ. ನನ್ಗೆ ಯಾವ ಕಾಯಿಲೆನೂ ಇಲ್ಲ, ಕಸಾಲೇನೂ ಇಲ್ಲ. ನಿನ್ ಸಮಸ್ಯೆಗೆ ತೀರ್ಮಾನ ಕೊಡು. ಈಗ ಏನ್ ಹೇಳ್ತೀಯ ಹೇಳು. ನನಗೇನಿಲ್ಲ, ಗಾಡಿ ಓಡಿಸು ಅಂದ್ರೆ ಓಡಿಸ್ತೀನಿ, ಇಲ್ಲ ನಿನ್ ಸಮಸ್ಯೆ ಎಲ್ಲ ಬಗೆಹರಿಸ್ತೀನಿ, ಇರಪ್ಪ ಓಡಿಸ್ಬೇಡ ಅಂದ್ರೆ ನಿಲ್ಸಿರ್ತೀವಿ ಗಾಡಿ ಮನೆ ತಾವು. ಯಾವ್ದು ಹೇಳು? ಚಕಚಕ್ನೆ, ನನಗೆ ಬಿಸಿ ಇದ್ದೀನಿ ಸರ್. ಇವಾಗಲೇ ಸರ್ ನೀವು 1 ವೀಕ್ ಟ್ರಿಪ್ಪನ್ನು ತೊಗೊಂಡು ನೋಡ್ರಿ ಸರ್, ನಿಮ್ಮ ಊಬರ್ನಲ್ಲಿ ಚೇಂಜಸ್ ಅನ್ನ ಕಾಣಿಸುತ್ತೆ. ನಾನು ಈಗಲೇ ಓಪನ್ ಮಾಡ್ತೀನಿ, ಈಗ 5 ನಿಮಿಷದಲ್ಲಿ ಓಪನ್ ಮಾಡ್ತೀನಿ. ಪೊಲೀಸ್ನವ್ರ ಮುಂದೆನೆ ನಿಂತ್ಕೊತೀನಿ. ನಿನ್ ಕೈಲಿ ಬಿಡ್ಸಕ್ ತಾಕತ್ತಾಯ್ತಾ? ನಿಮ್ಮ ಓನರ್ ಕೈಲಿ ಬಿಡ್ಸಕ್ ತಾಕತ್ತಾಯ್ತಾ? ಹೇಳು. ಪೊಲೀಸ್ ಎಲ್ಲವ್ರೆ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲಾ ರೋಡಲ್ಲೂ ನಿಂತವ್ರೆ. ನಾನು ಈಗಲೂ ಓಡಿಸ್ತೀನಿ. ನೀನ್ ಬಿಡ್ಸಕ್ ತಾಕತ್ತಾಯ್ತಾ? ನಿಮ್ಮ ಓನರ್ ಕೈಲಿ ಆಯ್ತದಾ? ಹಂಗಿದ್ರೆ ಹೇಳಿ, ಓಡಿಸ್ತೀನಿ. ಕಟ್ ಮಾಡ್ಲಾ ಸರ್? ಸರ್ ನೀವು ಟ್ರಿಪ್ಪನ್ನು ತಗೋರಿ ಸರ್. ನಿಮಗೆ ಸರ್ ಹೇಳಿ, ಕೇಳಿಸ್ತಾ ಇದೆ ಸರ್. ನಿಮ್ಮ ಸಮಸ್ಯೆನ ನಮ್ಗೆ ಅರ್ಥ ಆಗುತ್ತೆ ಸರ್. ನಿಮ್ಮ ಸಮಸ್ಯೆನ ನಾವು ಹೈಲೈಟ್ ಟೀಮ್ಗೆ ಶೇರ್ ಮಾಡಿದ್ವಿ ಸರ್. ಅಲ್ಲಿಂದ ಏನಾರ ಸರ್ ಫೀಡ್ಬ್ಯಾಕ್ ಬಂತಂದ್ರೆ ಸರ್ ನಾವು ನಿಮ್ಗೆ ಶೇರನ್ನು ಮಾಡ್ತೀವಿ ಸರ್. ಮೇಡಮ್ ಶೇರ್ ಮಾಡ್ತೀರಾ ಮೇಡಮ್? RTO ಆಫೀಸಲ್ಲಿ ಗಾಡಿ ನಿಲ್ಲಿಸ್ತಾರೆ, ಮನೆಗೆ ನಡ್ಕೊಂಬರಲ್ಲ ನಾನು. ಇವತ್ತಿದ್ದವರು ನಾಳೆ ಇರಲ್ಲ ನಿಮ್ಮ ಆಫೀಸಲ್ಲಿ. ಓಕೆ ಸರ್, ಅಲ್ಲಿ ನಾವು ನಿಮ್ಮ ಸಮಸ್ಯೆನ ಶೇರ್ ಅವ್ರಿಗೆ ಮಾಡಿದ್ದೀವಿ ಸರ್. ಅಲ್ಲಿಂದ ಏನಾದರೂ ಫೀಡ್ಬ್ಯಾಕ್ ಬಂತಂದ್ರೆ ಸರ್ ನಾವು ನಮ್ಮ ಊಬರ್ ಕಡೆ ನಿಮ್ಗೆ ಫೀಡ್ಬ್ಯಾಕ್ ಕಾಲ್ ಆಗುತ್ತೆ ಸರ್. ಒಂದು ಕೆಲಸ ಮಾಡು, ನಿಮ್ಮ ಈಗ ನಾನು ನಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಈಗ ಆಯ್ತು ಪಾಪ, ಆಯ್ತು ಇಷ್ಟೊತ್ತು ಗಂಟ ರಿಕ್ವೆಸ್ಟ್ ಮಾಡ್ಕೊಂಡು ಗಾಬರಿತಿದ್ಯಾ? ಮಾಡ್ತೀನಿ. ನಿನ್ನ ನಂಬರ್, ಪರ್ಸನಲ್ ನಂಬರು, ನಿಮ್ಮ ಯಜಮಾನ್ರು ಪರ್ಸನಲ್ ನಂಬರ್ ಕೊಡು. ಗಾಡಿ ಏನಾದ್ರು ಸಿಗಾಕೊಂಡ್ರೆ ನಿಮ್ಮಿಬ್ಬರಿಗೂ ಫೋನ್ ಮಾಡ್ತೀನಿ, ಬಂದು ಬಿಡಿಸ್ಕೊಡು. ಊಬರ್ ಕಂಪ್ನಿಯವ್ನ ನಂಬರ್ ನನಗೆ ಬೇಕಾಗಿಲ್ಲ, ಅವ್ನು ಎಲ್ಲವನೇ ಅಂತಲೂ ಗೊತ್ತಿಲ್ಲ.
ಕ್ಷಮಿಸಿ ಸರ್, ಪರ್ಸನಲ್ ಡೀಟೇಲನ್ನು ಶೇರ್ ಮಾಡೋಕ್ಕಾಗಲ್ಲ ಸರ್. ಮತ್ತೆ ಹಂಗಂದ್ಮೇಲೆ ನಿಂದು ನಿಮ್ಮ ಯಜಮಾನ್ರದ್ದು ಪರ್ಸನಲ್ ನಂಬರ್ ಆದ್ರೆ ನನ್ನ ಗಾಡಿ ಪರ್ಸನಲ್ ಅಲ್ವಾ ಇದು? ನೀವೆಂತ ಕಿಲಾಡಿಗಳು ಇರ್ಬೇಕು ಲೆಕ್ಕ ಹಾಕೋ. ಆದ್ರೆ ನಿನ್ನ ಹತ್ರ ನಾನ್ ಪಾಠ ಕಲಿಬೇಕಲ್ವಾ? ಮೇಡಮ್, ನಿನಗ್ ಸಂಬಳ ಬರ್ತದೆ, ನೀನ್ ಮಾಡ್ತೀಯಾ. ನನಗೆ ಗಾಡಿ ಓಡಿಸಿದ್ರೆ ನನಗ್ ದುಡ್ಡು ಬರ್ತದೆ, ಅದ್ರ ಬೇರೆ ಕ್ವಶನ್. ಇವಾಗ ನಾನು ಗಾಡಿ ಓಡಿಸ್ತೀನಿ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಿಂದು ಪರ್ಸನಲ್ ನಂಬರು ನಿಮ್ಮ ಯಜಮಾನ್ರದ್ದು ಪರ್ಸನಲ್ ನಂಬರ್ ಕೊಡು. ಪೊಲೀಸವ್ರು ಹಿಡಿದ್ರೆ ನಿಮ್ಮಿಬ್ರಿಗೂ ಫೋನ್ ಹಾಕ್ತೀನಿ, ಬಂದು ಬಿಡ್ಸ್ಕೊಡು. ಹಂಗಿದ್ರೆ ಮಾತಾಡು, ಇಲ್ಲ ಅಂದ್ರೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು, ಒಂದು ಗಳಿಗೆ ನಿದ್ದೆ ಮಾಡ್ತೀನಿ, ಸರಿನಾ? ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಗೆ ಮತ್ತೆ ಏನಾದ್ರು ಸಮಸ್ಯೆ ಇದ್ದಂದ್ರೆ ಸರ್ ನಾನು ಹೇಳೋದಲ್ಲ, ಸಮಸ್ಯೆ ಏನಿಲ್ಲ, ನಿಂದೇ ಅರ್ಧ ಸಮಸ್ಯೆ ಆಗಿರೋದು. ನಾನು ಓಡಿಸ್ತೀನಿ, ನಿನ್ ಪರ್ಸನಲ್ ನಂಬರ್ ಕೊಡು ನಿಮ್ಮಿಬ್ರದುವೆ, ಗಾಡಿ ಈಗಲೇ ಓಡಿಸ್ತೀನಿ. ಓಕೆ ಸರ್, ಮತ್ತೆ ಆದಷ್ಟು ಬೇಗ ಸರ್ ನೀವು ನಮ್ಮ ಮೊಬೈಲಲ್ಲಿ ಬಂದ್ಬಿಟ್ಟು ಆಯ್ತು, ಇದೆಲ್ಲ ತೀರ್ಮಾನ ಆಗ್ಲಿ, ಆರ್ಟಿಒದವ್ರದೆಲ್ಲ ತೀರ್ಮಾನ ಆಗ್ಲಿ. ಸಮಯನೂ ನಮ್ಮ ಜೊತೆ ಹಂಚಿಕೊಂಡಕ್ಕೆ ಆಯ್ತು ಧನ್ಯವಾದಗಳು ಆಯ್ತು ಸರ್. ಶುಭ ದಿನ ಸರ್. ಆಯ್ತು.